ನಾರಾಯಣ ನಾರಾಯಣ ಅಂತ ಹೇಳ್ತಾ ತ್ರಿಲೋಕವನ್ನೇ ಸಂಚಾರ ಮಾಡಿದಂತಹ ನಾರದ ಮುನಿಗಳಿಂದ ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು ಅಥವಾ ಒಂದು ದೇವಾಲಯವೇ ನಿರ್ಮಾಣವಾಗಿತ್ತು ಅನ್ನುವಂತಹ ವಿಚಾರ ನಿಮ್ಗೆ ಗೊತ್ತಾ? ಹೌದು, ನಾನು ಹೇಳ್ತಾ ಇರುವಂತದ್ದು ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಮುಗ್ವಾದಲ್ಲಿ ಇರುವಂತಹ ಸುಬ್ರಹ್ಮಣ್ಯನ ದೇವಾಲಯದ ಬಗ್ಗೆ. ತ್ರಿಲೋಕ ಸಂಚಾರಿಯಾಗಿರುವಂತಹ ನಾರದ ಗೋಕರ್ಣವನ್ನೆಲ್ಲ ಸುತ್ತಾಡಿ ಮುಗ್ವಾಕ್ಕೆ ಬರ್ತಾರಂತೆ. ಅಶರೀರವಾಣಿಯಂತೆ ಶರಾವತಿಯ ಉಪನದಿಯಾಗಿರುವಂತಹ ಪಂಚಮುಖಿ ಹೊಳೆಯಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಸಿಗುತ್ತೆ. ಇದು ಸಿಕ್ಕ ತಕ್ಷಣ ಸ್ಥಳೀಯ ಬ್ರಾಹ್ಮಣರ ಸಹಾಯದಿಂದ 9 ದಿನಗಳ ವಿಧಿ ವಿಧಾನಗಳನ್ನ ಅನುಸರಿಸಿ ಈ ಒಂದು ಬಾಲಸುಬ್ರಹ್ಮಣ್ಯನ ವಿಗ್ರಹವನ್ನ ಮುಗ್ವಾದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸುಂದರವಾದ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಇದಾದ ಬಳಿಕ ಈ ಒಂದು ದೇವಾಲಯದ ಪ್ರತೀತಿ ಏನಿದೆ, ಇದರ ಒಂದು ಮಹತ್ವ ಏನಿದೆ, ಕಾಳ್ಗಿಚ್ಚಿನಂತೆ ಇಡೀ ವಿಶ್ವದಾದ್ಯಂತ ಪ್ರಸರಿಸಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಸುಬ್ರಹ್ಮಣ್ಯನ ಮಹಿಮೆ ಏನು? ಇಲ್ಲಿ ಯಾವೆಲ್ಲ ಹರಕೆಗಳನ್ನ ಕಟ್ಕೊಂಡು ಜನ ಹೇಗೆ ನೆಮ್ಮದಿಯ ಜೀವನವನ್ನ ಕಂಡುಕೊಂಡಿದ್ದಾರೆ? ಸುಮಾರು 4,000ಕ್ಕೂ ಹೆಚ್ಚಿನ ನಾಗರಕಲ್ಲಿನ ಪ್ರತಿಷ್ಠಾಪನೆ ಇಲ್ಲಿ ಆಗಿದ್ದು ಹೇಗೆ? ಈ ಎಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದ್ರೆ ಸ್ವಗ್ರಾಮ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಇದೆ, ಓದ್ಕೊಳ್ಳಿ. ಹಾಗಾದ್ರೆ ಇನ್ಯಾಕೆ ತಡ, ಡೌನ್ಲೋಡ್ ಸ್ವಗ್ರಾಮ್ ಆಪ್ ನಾವು.